ಕೇಸರಿ ಶಾಲು ಹಾಕಿದ್ದ ವ್ಯಕ್ತಿಯ ಮೇಲೆ ಮುಸ್ಲಿಮರ ಗುಂಪೊಂದು ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜರುಗಿದೆ. ಕಲಾಸಿಪಾಳ್ಯದಲ್ಲಿ ವ್ಯಕ್ತಿಯೋರ್ವ ಕೇಸರಿ ಶಾಲು ಧರಿಸಿ ಕೂಲಿ ಕೆಲಸ ಮಾಡ್ತಾ ಇದ್ದ. ಇದನ್ನ ಗಮನಿಸಿದ್ದ ಪುಂಡರ ಗುಂಪು ಈ ಭಾಗದಲ್ಲಿ ಕೇಸರಿ ಶಾಲನ್ನ ಧರಿಸುವಂತಿಲ್ಲ ಎಂದಿದ್ದ. ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಆರೋಪ ಕೇಳಿಬಂದಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಲರ್ಟ್ ಆಗಿರುವಂತಹ ಪೊಲೀಸರು ಮೂವರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಬ್ರೇಜ್, ಇಮ್ರಾನ್ ಖಾನ್, ಅಜೀಜ್ ಖಾನ್ ಬಂಧಿತರು. ಕೇಸರಿ ಶಾಲು ಧರಿಸಿದ್ದಕ್ಕೆ ಸ್ಲಿಂದರ್ ಕುಮಾರ್ ಎಂಬಾತನ ಮೇಲೆ ಈ ಆರೋಪಿಗಳು ಹಲ್ಲೆ ಮಾಡಿದ್ರು. ಇದೇ ಕಳೆದ 24ರಂದು ಈ ಘಟನೆ ಜರುಗಿತ್ತು. ಗಲಾಟೆ ಬಿಡಿಸಲು ಹೋಗಿದ್ದ ಹರಿಕೃಷ್ಣ ಎಂಬುವರ ಮೇಲೆಯೂ ಕೂಡ ಹಲ್ಲೆ ನಡೆದಿತ್ತು. ಇನ್ನು ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಇದೀಗ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾಡೋ ಬಸವರಾಜ್ಗೆ ಮಾಡೋ ಈಗ ತೋರಿಸಿ ಮಾಡೋ 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 ಏನಣ್ಣ ಅದು ಸುಮ್ಮನೆ ಏನ್ ಮಾಡಿಲ್ಲ. ಸುಮ್ಮನೆ ಇವ್ರಿಗೆ ಹೊಡೆದಿದ್ದಾರೆ. ಇವರು ಸುಮ್ಮನೆ ಅದು ಏನೋ ಆರೆಂಜ್ ಕಲರ್ ಬಟ್ಟೆ ತಲೆಗೆ ಹಾಕಿದ್ದು ಇವ್ರು ಮುಸ್ಲಿಂ ಅವ್ರು ಹೊಡೆದಿದ್ದಾರೆ. ಎಕ್ಸ್ಪೆಕ್ಟ್ಲಿ A1 ಇವರು ಇವರೇ ಆರೆಂಜ್ ಕಲರ್ ಅದು ಬಟ್ಟೆ ತಲೆಗೆ ಹಾಕೊಂಡಿದ್ರು. ಸುಮ್ನೆ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಲೋಡಿಂಗ್ ಮಾಡಿಸ್ತಾ ಇದ್ವಿ ಇದು ಗಾಡಿಗಳಿಗೆ. ಆ ಹುಡುಗ ಬಂದ್ಬಿಟ್ಟು ಇದು ಶಾಲ್, ನಮ್ಮ ಕೇಸರಿ ಶಾಲ್ ಹಾಕೊಂಡು ಅವನು ಕೆಲಸ ಮಾಡ್ತಿದ್ದ. ಅವನು ಕೆಲಸ ಮಾಡ್ತಿರೋ ಟೈಮಲ್ಲಿ ಒಬ್ಬ ಹುಡುಗ ಬಂದ್ಬಿಟ್ಟು ಅವನ್ನ ಹಿಡ್ಕೊಂಡು, ಯಾಕೆ ಎಲ್ಲಿಂದ ಬಂದಿರೋ ನೀನು, ಏನಕ್ಕೆ ಕೇಸರಿ ಶಾಲ್ ಹಾಕಿದ್ಯಾ, ಇಲ್ಲೆಲ್ಲ ಇದೆಲ್ಲ ಹಾಕ್ಬಾರ್ದು. ಆಮೇಲೆ ನಾನು ಏನಾಯ್ತಂತ ಹೋಗಿ ಕೇಳಿದಿಕ್ಕೆ ಅವನ್ನ ತೆಗಿಯಕ್ ಕೇಳಿ ಶಾಲ್ನ ನೀನು ಅಂತ ನನಗೆ ಹೇಳ್ದ. ಅವ್ನ್ ಬಂದ್ಬಿಟ್ಟು ಹಮಾಲಿ ಕೆಲ್ಸ ಮಾಡೋನಪ್ಪ. ಅವನು ಮೇಲ್ಗಡೆ ಬಸ್ ಮೇಲೆ ಎತ್ಬಿಟ್ಟು ಅವನು ಲಗೇಜ್ ಹಾಕೋನವನು. ನಿನಗೇನ್ ಅದ್ರಿಂದ ಪ್ರಾಬ್ಲಮ್ ಅಂತ ಕೇಳ್ದೆ. ಹೌದಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅದ್ ಯಾರಿಗೂ ಫೋನ್ ಮಾಡ್ಬಿಟ್ಟು ಇನ್ನೂ ಒಂದಿಬ್ರು ಬಂದ್ರು ಸರ್. ಇಬ್ರು ಏನ್ ಮಾಡಿದ್ರು, ನಾನು ಇಲ್ಲಿ ಸ್ವಲ್ಪ ಆಫೀಸ್ ಒಳಗ್ ಬಂದಿದ ತಕ್ಷಣ ಆ ಹುಡುಗನ್ನ ಅಲ್ಲಿ ಮುಂದೆ ಕರ್ಕೊಂಡ್ ಹೋಗ್ಬಿಟ್ಟು ಮಕ್ಕದ ಮೇಲೆ ಒಂದ್ 3-4 ಏಟ್ ಹೊಡೆದ್ಬಿಟ್ರು ಸರ್ ಅವ್ನಿಗೆ. ಆಮೇಲೆ ನನಗೆ ಗಮನಕ್ ಬಂದಿದ ತಕ್ಷಣ ನಾನು ಓಡ್ಬಿಟ್ಟು ಅವನ್ನ ತಳ್ಬಿಟ್ಟು ನಾನು ಹುಡುಗನ್ಗೆ ಏನ್ರಿ ಬುದ್ಧಿಗಿದ್ದಿ ಏನ್ರಿ ಅಂತ ಹೇಳ್ಬಿಟ್ಟು ನಾನು ಈ ಕಡೆಗೆ ಎಳ್ಕೊಂಡ್ ಬರ್ತಾ ಇದೀನಿ. ಆ ಟೈಮಲ್ಲಿ ನನಗೆ ಹಾಕಿ ಟೀ ಶರ್ಟ್ ನನ್ನ ಎಳ್ದಿ ಇದ್ ಮಾಡ್ಕೊಂಡು ಆ 3 ಜನ ಫುಲ್ ಇದು ಎಳ್ದಿ ಹೊಡೆದಾಡಿದ್ರು ಸರ್. ಇಲ್ಲಿ ಸಖತ್ ಹಿಂಸೆ ಮಾಡ್ತಾವ್ ಸರ್. ಇಲ್ಲಿ ಎಲ್ಲಾರು ನಮ್ಮವ್ರನ್ನೆಲ್ಲ ಓಡಿಸ್ಬಿಡ್ತಾವ್ರ ಸರ್. ಎಲ್ಲ ಇವಾಗ ನಮ್ಗೂ ಇಲ್ಲಿ ಧೈರ್ಯ ಇಲ್ಲ ಸರ್. ಇಲ್ಲಿ ಮಾಡಿ ಕೆಲ್ಸ ಮಾಡ್ಬೇಕಾ ಇಲ್ವಾ, ಅದೇ ಇವಾಗ ಮನೆಗಳಲ್ಲೂ ಇವಾಗ ಏನಂತಾರೆ ಅಂತ ಕೆಲ್ಸನೇ ಬೇಡಪ್ಪ, ನೀನ್ ಅಲ್ಲಿ ಹೋಗ್ಲೇಬೇಡ ಅಂತ ಮನೆಗಳಲ್ಲೆಲ್ಲ ಭಯ ಪಡ್ತಾ ಇದಾರೆ ಸರ್. ಹೌದು, ಅದೇನೆ ಆತರ ವಾತಾವರಣ ಇದೆ. ಅದಕ್ಕೆ ನಾವೆಲ್ಲ ಹಿಂದೂ ಸಂಘಟನೆಗಳು ನಿಮ್ ಜೊತೆ ಇರ್ತೀವಿ. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಎಲ್ಲಾ ಕಾರ್ಯಕರ್ತರು ನಿಮ್ ಜೊತೆ ಇರ್ತೀವಿ.